ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗಿದೆ ಸತ್ಯ, ಆದ್ರೆ ಅದರ ನಂತರ ಮದುವೆಯ ಸಂದರ್ಭದಲ್ಲಿ ಎಕ್ಸ್ಚೇಂಜ್ ಆಫರ್ ನಲ್ಲಿ ಅವರು ಆಚೆಗಡೆ ಹೋಗುದು ನಮ್ಮ ಹೆಣ್ಮಕ್ಳು ಅಲ್ಲಿಗೆ, ಅಲ್ಲಿ ಹೆಣ್ಮಕ್ಳು ಈಚೆ ಬರುದು, ಅಲ್ಲಿ ಅವರವರದೇ ಪೌರತ್ವದಲ್ಲಿ ಬದುಕುದು, ಆದ್ರೆ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇರುವಂತ. ಭಾರತದಿಂದ ಕಾಶ್ಮೀರವನ್ನ ಕತ್ತರಿಸಿ ಪಾಕಿಸ್ತಾನಕ್ಕೆ ಹರಿವಾಣದಲ್ಲಿಟ್ಟು ಕೊಡಬೇಕು ಅನ್ನೋದೇ ನಿಮ್ಮ ಇರಾದೆ ಅನ್ನೋದನ್ನ ಭಾರತದ ಪ್ರಧಾನಿಯ ಶಿರಕತ್ತರಿಸಿದ ಗಾಯಬ್ ಟ್ವೀಟ್ ಮಾಡಿದ್ರ ಅರ್ಥ. ದೇಶದ ಸಮಗ್ರತೆ, ದೇಶದ ಸಾರ್ವಭೌಮತೆಯ ಪ್ರಶ್ನೆ ಬಂದಾಗಲೂ ಅವರಿಗೆ ಕೊನೆಗೂ ಏನು, ಅವರಿಗೆ ತುಷ್ಟೀಕರಣದ ರಾಜಕಾರಣ, ಅಧಿಕಾರದ ರಾಜಕಾರಣವೇ ಮುಖ್ಯ. ಭಾರತ ನಿರಂತರವಾಗಿ 40ರಿಂದ 60 ದಿನ ಯಾವುದೇ ಸಮಸ್ಯೆ ಇಲ್ಲದೇನೆ ಯುದ್ಧವನ್ನ ಮಾಡಬಹುದು, ಆದರೆ ಪಾಕಿಸ್ತಾನ ಕೇವಲ 6 ದಿನಗಳನ್ನು ಕೂಡ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಬಹುತೇಕವಾಗಿ ಅಧಿಕಾರ ಇಲ್ಲದೇನೆ ಅವರು ಮತಭ್ರಷ್ಟರಾಗಿದ್ದಾರೆ, ಮತಿಭ್ರಷ್ಟರಾಗಿದ್ದಾರೆ, ದೇಶಭ್ರಷ್ಟರು ಆಗ್ತಾ ಇದ್ದಾರೆ, ಧರ್ಮಭ್ರಷ್ಟರು ಆಗ್ತಾ ಇದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ಇಡೀ ದಿನ ಹೈ ವೋಲ್ಟೇಜ್ ಮೀಟಿಂಗ್ ಆದದ್ದನ್ನು ನೀವು ಎಲ್ಲವನ್ನೂ ಗಮನಿಸಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ POKಯ ಗಡಿಭಾಗದಲ್ಲಿ 4 ರಫೇಲ್ಗಳು ನಿನ್ನೆ ಸಮರಾಭ್ಯಾಸವನ್ನು ಮಾಡಿ ಪಾಕಿಸ್ತಾನದ ಇಡೀ ಜಂಗಾಬಲವನ್ನು ಉಡುಗಿಸಿದೆ. ಹಾಗಾದರೆ POK ಮಿಷನ್ POK ಭಾರತದ ಪ್ರಥಮ ಆದ್ಯತೆಯೇ ಅನ್ನುವಂಥ ಚರ್ಚೆ ಈಗ ವಿಶ್ವಾದ್ಯಂತ ನಡೀತಾ ಇದೆ. ಪಾಕಿಸ್ತಾನದ ಪ್ರಧಾನಿ ಆಸ್ಪತ್ರೆ ಸೇರಿದರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಪಾಕಿಸ್ತಾನವನ್ನು ದೇವರೇ ಕಾಪಾಡಬೇಕು ಅನ್ನುವಂಥ ಹತಾಶೆಯಿಂದ ಉದ್ಗಾರವನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಸ್ಪೇಸನ್ನು ಭಾರತಕ್ಕೆ ಬಂದ್ ಮಾಡಿದರೆ ಭಾರತ ತನ್ನ ಎಲ್ಲ ಅಸ್ತ್ರಗಳನ್ನು ಏಕಮುಖವಾಗಿ ಪಾಕಿಸ್ತಾನದ ಮೇಲೆ ದಬಾವಣೆಯ ದೃಷ್ಟಿಯಿಂದ ಅದನ್ನು ಪ್ರಯೋಗಿಸ್ತಾ ಇದೆ. ಇನ್ನು ಸಿಂಧ್ ನದಿ ನೀರನ್ನು ಬಂದ್ ಮಾಡಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಸ್ವತಃ ಕಾಂಗ್ರೆಸ್ಸಿಗರೇ ಅದನ್ನು ಅಣಕ ಮಾಡ್ತಾ ಇದ್ರು, ವ್ಯಂಗ್ಯ ಮಾಡ್ತಾ ಇದ್ರು. ಹೇಗೆ ನಿಲ್ಲಿಸ್ತಾರೆ, ನೀರು ಎಲ್ಲಿ ಶೇಖರಣೆ ಮಾಡ್ತಾರೆ ಅನ್ನುವಂಥ ಮಾತನ್ನು ದೆಹಲಿಯಿಂದ ಕರ್ನಾಟಕದವರೆಗೆ ಪ್ರತಿಯೊಬ್ಬರೂ ಅದನ್ನು ವ್ಯಂಗ್ಯವಾಗಿ ಪ್ರಶ್ನಿಸ್ತಾ ಇದ್ರು. ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 20 ವರ್ಷ ಬೇಕು ಡ್ಯಾಮ್ ಕಟ್ಟಲಿಕ್ಕೆ. ಇಂಥ ಒಂದು ಬೇಸ್ಲೆಸ್ ಆದಂಥ ಹೇಳಿಕೆಗಳನ್ನು ಕೊಡುವ ಮೂಲಕ ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ಸಿನ ಪಟಾಲಮ್ಮೆ ವಿಜೃಂಭಿಸ್ತಾ ಇದ್ದದನ್ನು ನಾವು ಗಮನಿಸಿದ್ದೆವು. ಆದರೆ ನಿನ್ನೆ ಏಕಾಏಕಿ ಉಪಗ್ರಹ ಚಿತ್ರ ಬಂದ ಪೆಟ್ಟಿಗೆ, ಆ ಚಿತ್ರವನ್ನು ನೀವು ಗಮನಿಸ್ಬೋದು. ಮೊದಲು ಅದು ಹೇಗಿತ್ತು ಡೇಟ್ ವೈಸು, ಅದೇ ಇನ್ನೊಂದು ಡೇಟಿಗೆ ಅದು ಹೇಗೆ ಖಾಲಿಯಾಗಿದೆ, ಹೇಗೆ ಬತ್ತಿ ಹೋಗಿದೆ ಅನ್ನುವಂಥ ಚಿತ್ರವನ್ನು, ಉಪಗ್ರಹ ಚಿತ್ರವನ್ನು ಭಾರತ ಬಿಡುಗಡೆ ಮಾಡಿದಾಗ ಎಲ್ಲರ ಪಂಚೇಂದ್ರಿಯಗಳು ಬಂದಾಗಿವೆ. ಇಷ್ಟಾಗಿಯೂ ಕೂಡ ರಾವಲ್ಪಿಂಡಿ ಮತ್ತು ಕರಾಚಿ ಇಡೀಯದಾಗಿ ಒಂದು ಸ್ಮಶಾನ ಮೌನದಿಂದ ಬಣಗುಡ್ತಾ ಇದೆ. ಪಾಕಿಸ್ತಾನ ಇಡೀ ಪ್ರಪಂಚದ ನಾಯಕರ ಎದುರು, ವಿಶ್ವದ ಎದುರು ಅಂಗಲಾಚುತ್ತಾ ಇದೆ, ಬೇಡ್ತಾ ಇದೆ, ಭಿಕ್ಷೆ ಬಿಡ್ತಾ ಇದೆ. ಹೇಗಾದರೂ ಮಾಡಿ ಯುದ್ಧೋನ್ಮಾದದಿಂದ ಬಹಳ ಪ್ರಖರವಾಗಿ ನಮ್ಮ ಮೇಲೆ ಎರಗಬೇಕು ಅಂತ ಬರ್ತಾ ಇರುವಂಥ ಭಾರತವನ್ನು ದಯವಿಟ್ಟು ತಡೆಯಿರಿ ಅಂತ. ಆದರೆ ಯಾವುದೇ ಟರ್ಕಿಯೂ ಕೂಡ ಸೇರಿ, ಚೈನಾವನ್ನೂ ಒಳಗೊಂಡು ಯಾರೂ ಕೂಡ ನಿರ್ಣಾಯಕವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇಲ್ಲ. ಪಾಕಿಸ್ತಾನ ಅಕ್ಷರಶಃ ಸ್ಯಾಂಡ್ವಿಚ್ ಆಗಿದೆ. ಒಂದು ಕಡೆ ಬಲೂಚಿಸ್ತಾನವು ಅಲ್ಲಿ ಫೈರ್ ಮಾಡ್ತಾ ಇದೆ, ಬಾಂಬ್ ಎಸೆತಾ ಇದೆ. ಇನ್ನೊಂದು ಕಡೆ ತಾಲಿಬಾನಿಗಳು ಸಂಪೂರ್ಣವಾಗಿ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದು ಕಡೆ ಭಾರತ ಈಗ ಯಾವ ದಿಕ್ಕಿನಿಂದ ದಾಳಿಯನ್ನು ಮಾಡ್ತದೆ ಅನ್ನುವಂಥ ಒಂದು ಸಣ್ಣ ಸುಳಿವು ಸಿಗದೇನೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾಕಂದರೆ ಇಡೀ ಗಡಿಯಲ್ಲಿ ರಾಡಾರಿಂದ ಹಿಡಿದು ಪ್ರತಿಯೊಂದು ಸಜ್ಜುಗೊಂಡಿದೆ. ಶೆಲ್ ದಾಳಿಯನ್ನು ಅಪ್ರಜೋಚಿತವಾಗಿ ಪಾಕಿಸ್ತಾನ ಯಾವಾಗೆಲ್ಲ ಹತಾಶವಾಗ್ತದೋ, ಪಾಕಿಸ್ತಾನ ಯಾವಾಗೆಲ್ಲ ನಿರ್ಬಲತೆಯಿಂದ ಬಳಲ್ತದೋ ಆಗೆಲ್ಲ ಅದು ಗಡಿಯಲ್ಲಿ ಶೆಲ್ ದಾಳಿಯನ್ನು ಆರಂಭಿಸ್ತದೆ. ಇದು ಇತಿಹಾಸ. ಪಾಕಿಸ್ತಾನ ತನ್ನ ಪೋಸ್ಟ್ನಲ್ಲಿರುವ ಪಾಕಿಸ್ತಾನದ ಧ್ವಜವನ್ನು ತೆರವುಗೊಳಿಸಿದೆ, ನೆಲೆಗಳನ್ನು ತೆರವುಗೊಳಿಸಿದೆ. ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಯಾವುದೇ ಖಚಿತವಾದಂಥ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ
ನಿನ್ನೆ ನಡೆದಂಥ ಘಟನೆ ಮತ್ತು ಮುಖ್ಯವಾಗಿ POKಯ ಗಡಿಯಲ್ಲಿ ಒಂದು ರಫೇಲ್ಲು ತಮ್ಮ ರಣಾರ್ಭಟವನ್ನು ಮಾಡ್ತಾ ಇದ್ದರೆ, ಪಾಕಿಸ್ತಾನದ ನಿದ್ದೆಯನ್ನು ಗೆಡಿಸ್ತಾ ಇದ್ದರೆ, ಇನ್ನೊಂದು ಕಡೆ ಮೋದಿಯವರು ಭಾರತದ ಒಳಗಡೆ ಜಾತಿ ಗಣತಿ ಅಸ್ತ್ರವನ್ನು ಕಾಂಗ್ರೆಸ್ಸಿನ ಮೇಲೇ ಮರುಪ್ರಯೋಗಿಸುವ ಮೂಲಕ ಇಲ್ಲಿ ರಾಹುಲ್ ಗಾಂಧಿಯ ಇಡೀ ಜಂಗಾಬಲವನ್ನು ಉಡುಗಿಸಿದ್ದಾರೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ತಿಳ್ಕೊಂಡಿತ್ತು, 11 ವರ್ಷದಿಂದ ನಾವು ಒತ್ತಡವನ್ನು ಹೇರ್ತಾ ಇದ್ದೇವೆ, ಜಾತಿ ಗಣತಿ ಮಾಡಿ, ಜಾತಿ ಗಣತಿ ಮಾಡಿ. ಜಾತಿ ಗಣತಿಯನ್ನೂ ಮಾಡ್ತೇವೆ, ಜನಗಣತಿಯನ್ನೂ ಮಾಡ್ತೇವೆ, ಆದರೆ ನಿಮ್ಮ ರೀತಿಯಲ್ಲಿ ಅಲ್ಲ. ಹಿಂದೂ ಅನ್ನೋದನ್ನು ಒಂದು ಕ್ರೋಢೀಕರಿಸಿ ಉಳಿದ ಜಾತಿಗಳನ್ನು ಒಡೆದು ಹಿಂದೂ ಅನ್ನುವ ಶಬ್ದವನ್ನೇ ತೆರವುಗೊಳಿಸಿ ಆ ಜಾತಿ 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 ಅನ್ನೋದನ್ನು ಪ್ರತಿಯೊಂದು ಜಾತಿಯಲ್ಲೂ ಉಪಜಾತಿಗಳನ್ನು ಹುಡುಕಿ ಅವರ ಇಡೀ ಸಾಂದ್ರತೆಯನ್ನು ನಾಮಾವಶೇಷ ಮಾಡಿ ಮುಸ್ಲಿಮರನ್ನು ಸಂಪೂರ್ಣವಾಗಿ ಪ್ರಥಮ ದರ್ಜೆಯಲ್ಲಿ ತಂದು ನಿಲ್ಲಿಸಿದಂಥ ಅವೈಜ್ಞಾನಿಕವಾದಂಥ ಮತ್ತು ನಿಮ್ಮ ತುಷ್ಟೀಕರಣದ ರಾಜಕಾರಣದ ಜನಗಣತಿ ಅಲ್ಲ, ಜಾತಿ ಗಣತಿ ಅಲ್ಲ. ಈ ಜಾತಿ ಗಣತಿ 1931ರಲ್ಲಿ ಬ್ರಿಟಿಷ್ ಸರ್ಕಾರ ಮಾಡಿತ್ತು. 94 ವರ್ಷದ ನಂತರ ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ನಾವು ಮಾಡ್ತೇವೆ. ಆದರೆ ಪ್ರತಿ ಜಾತಿಯ ಆರ್ಥಿಕವಾದಂಥ, ಸಾಮಾಜಿಕವಾದಂಥ, ಸಾಂಸ್ಕೃತಿಕವಾದಂಥ ಅಭ್ಯುದಯಕ್ಕೆ ಅದನ್ನು ಮೂಲಭೂತವಾದಂಥ ಅಸ್ತ್ರವಾಗಿ ಬಳಸ್ತೇವೆ, ನಿಮ್ಮ ಹಾಗೆ ಅಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಬಹಳ ಅದ್ಭುತವಾಗಿ ಹೇಳಿದೆ. ಕಾಂಗ್ರೆಸ್ಸು ತಪರಗುಟ್ಟಿದೆ. ಹಾಗಾದರೆ ನಿನ್ನೆ ಭಾರತದ ಒಳಗಡೆ, ಭಾರತದ ಹೊರಗಡೆ ಯಾವೆಲ್ಲ ಬೆಳವಣಿಗೆ ಆಯಿತು ಮತ್ತು ಈ ಜಾತಿ ಗಣತಿಯ ಅಸ್ತ್ರ ಪ್ರಯೋಗದಿಂದ ಕಾಂಗ್ರೆಸ್ಸು ಯಾವ ರೀತಿ ವಿಚಲಿತಗೊಂಡಿದೆ, ಅದರ ಜೊತೆಗೆ ಈಗಲೂ ಪಹಲ್ಗಾಮಿನ ಇಡೀ ಘಟನೆಯ ಬಗ್ಗೆ ಬಾಯಿಗೆ ಬಂದ ಹಾಗೆ ದೇಶವನ್ನು ಇಡೀಯದಾಗಿ ಅಭದ್ರಗೊಳಿಸುವ ರೀತಿಯಲ್ಲಿ, ದೇಶದ್ರೋಹಿಗಳ ಹಾಗೆ, ಪಾಕಿಸ್ತಾನದ ಮುಖವಾಣಿಯ ರೀತಿ ಕಾಂಗ್ರೆಸ್ಸಿನ ಪುಡಾರಿಗಳು ಮಾತಾಡ್ತಾ ಇರುವುದನ್ನು ಇನ್ನೂ ನಿಲ್ಲಿಸಿಲ್ಲ. ಅದೆಲ್ಲವನ್ನು ವಿವರವಾಗಿ ನಿಮ್ಮೆದುರು ಇವತ್ತು ಚರ್ಚೆಗೆ ಒಳಪಡಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆ ದೇಶ ಇವತ್ತು ಯುದ್ಧ ಕಾಲದಲ್ಲಿದೆ. ಮಾನ ಸಮ್ಮಾನವನ್ನು, ಆತ್ಮಾಭಿಮಾನವನ್ನು, ತನ್ನ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳುವ ಆತ್ಯಂತಿಕ ಹೆಜ್ಜೆಯನ್ನು ಇಟ್ಟಿದೆ. ಈ ಹೊತ್ತಿನಲ್ಲಿ ಜಾತಿ, ಧರ್ಮ, ಮತ ಎಲ್ಲ ಭೇದಗಳನ್ನು ಮರೆತು ನಾವು ಭಾರತೀಯರು ಅನ್ನುವಂಥ ಘೋಷವಾಕ್ಯದಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ. ಈ ಸನಾತನ ಭಾರತವನ್ನು, ಹಿಂದೂ ಭಾರತವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಪಹಲ್ಗಾಮಿನ ಇಡೀ ಘಟನೆ ನಮಗೆ ಒಂದನ್ನು ಅರ್ಥ ಮಾಡಿಕೊಡ್ಬೇಕು. ನಾವು ಯಾವತ್ತಿದ್ರೂ ಅಂಬೇಡ್ಕರ್ ಹೇಳಿದಾಗೇ ಇದು DNA ಸಮಸ್ಯೆ. ಹಿಂದೂ ಮತ್ತು ಮುಸ್ಲಿಂ ಒಟ್ಟಾಗಿ ಬದುಕುವ ಸಾಧ್ಯತೆಗಳು ಯಾವತ್ತೂ ಇಲ್ಲ, ಅದು ವಿಶ್ವದಲ್ಲಿ ಎಂದೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳಿದರು. ಒಂದು ಟೈಮ್ಸ್ ಅನ್ನುವಂಥ ಚಾನಲ್ಲು ಒಂದು ಹೆಣ್ಮಗಳು ಬಹಳ ಅದ್ಭುತವಾಗಿ ಸಮೀಕ್ಷೆ ಮಾಡಿದ್ದಾಳೆ. ಅಲ್ಲಿಯ ಇಡೀ ಇಂಚಿಂಚನ್ನು ತೆರೆದಿಟ್ಟಿದ್ದಾಳೆ. ಕಾಶ್ಮೀರದ ಹೃದಯದ ಒಂದು ಅಂಬೋಣ ಹೇಗಿದೆ. ಅವರು ಯಾವತ್ತೂ ನಾವು ಭಾರತೀಯರಲ್ಲ, ಪಹಲ್ಗಾಮಿನ ಇಡೀ ಘಟನೆ ಇದು ಕ್ರಿಯೇಟೆಡ್ಡು, ಇದು ಸುಳ್ಳು. ಆಮೇಲೆ ನಮಗೆ ಇವತ್ತು ದುಡಿಲಿಕ್ಕೆ ಅವಕಾಶ ಇಲ್ಲದೆ ಇದ್ದರೆ ನಾವು ನಾಳೆನೇ ಬಂದೂಕನ್ನು ಹಿಡಿತೇವೆ. ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ನಿರ್ನಾಮ ಆಗಬೇಕು. ಈ ರೀತಿಯ ಮಾತನ್ನು ಎಷ್ಟು ಸಲೀಸಾಗಿ ಒಬ್ಬ ಡ್ರೈವರ್ ಮಾತಾಡ್ತಾನೆ ಅನ್ನೋದನ್ನು ಕೂಡ ಅವರು ಸಮೀಕ್ಷೆ ಮಾಡಿದ್ದಾರೆ. तो मतलब मीडिया में जो कोई भी चल रहा है झूठ चल रहा है, सब झूठ है। नहीं मतलब मैं ये पूछना चाहती हूँ आपसे कि जैसे जो बच्चा बोल रहा है कि मेरे पापा से पूछा कि हिंदू है मुस्लिम है, वो झूठ बोल रहा है। वो झूठ बोल रहा है। प्लीज यहाँ पे काम नहीं रहा ना, मैं भी काम, आप भी कब उठा लोगे? उस टाइम मैं आपको व्हाट्सएप पे देखूंगा ना, यहाँ नहीं आना। सबसे पहले मैं यहाँ पे आपका इस्तेकबाल करूंगा यहाँ पे। सबसे पहले मेरे को उड़ाओगे? मोदी ने ऑनलाइन सभी किए, मोदी जी अब सभी ड्रामा कर, ये पूरे इंडिया कश्मीर को दाव पे लगा दिया। अब लास्ट हो रहा है फाइनल इसका, ये तीनों भागेंगे, पूरा इंडिया कश्मीर गोल्ड हो जाएगा तब। कौन तीनों भागेंगे? अमित शाह, यही ना, अमित शाह, आपके नेता अमित शाह, मोदी और योगी है ना, वो दूसरा योगी। अच्छा, ये तीनों भागेंगे।
इंडिया को फिर पता चलेगा हमें इंडिया वालों को हमने क्या किया हम पे किस पे भरोसा ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಬೆಂಬಲ ಘೋಷಿಸಿದಂಥವರ ಮನೆಗಳನ್ನ ಇವತ್ತು ಯಾಕೆ ಹೊಡಿತಾ ಇದ್ದಾರೆ, ಟೆರರಿಸ್ಟ್ಗಳ ಮನೆಯನ್ನು ಯಾಕೆ ನೆಲಸಮ ಮಾಡ್ತಾ ಇದ್ದಾರೆ, ನುಸುಳುಕೋರರ ವಿರುದ್ಧವಾಗಿ NRC ಮತ್ತು CAA ಬಳಸಿಕೊಂಡು ಇವತ್ತು ಯಾಕೆ ಕಾರ್ಯಾಚರಣೆ ನಡೀತಾ ಇದೆ, ಇದೆಲ್ಲದರ ಅರ್ಥ ಏನು ಅಂತಂದರೆ ಭಾರತದ ಸೌಲಭ್ಯ ಬೇಕು, ಭಾರತದ ಹಣ ಬೇಕು, ಭಾರತದ ನೆಲ ಬೇಕು. ಆದರೆ ಕಾಶ್ಮೀರದಲ್ಲಿ ಬದುಕ್ತಾ ಇರುವಂಥ ಯಾವ ಹೆಣ್ಣುಮಗಳಿಂದ ಹಿಡಿದು ಮಕ್ಕಳವರೆಗೂ ನಾವು ಕಾಶ್ಮೀರಿಗಳೇ ಹೊರತು ನಾವು ಭಾರತೀಯರಲ್ಲ ಅನ್ನುವಂಥ ಇಡೀಯದಾದಂಥ ಸ್ಪಷ್ಟತೆಯನ್ನು ಪ್ರತಿ ಚಾನಲ್ ಎದುರು ಹೇಳ್ತಾ ಇದ್ದಾರೆ. ಇಂಥ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ದೇನೆ ದೇಶದ ಒಳಗಡೆನೇ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಲಿಕ್ಕೆ ಕಳೆದ 40-50 ವರ್ಷಗಳಿಂದ ನಡೀತಾ ಇತ್ತು. 5 ಲಕ್ಷ ಹೆಣ್ಣುಮಕ್ಕಳು ಪಾಕಿಸ್ತಾನದ ಗಂಡಸರನ್ನು ಮದುವೆ ಆದಂಥವ್ರು ಒಂದಿಷ್ಟು ಜನ ಇದ್ದರೆ, ಪಾಕಿಸ್ತಾನದ ಹೆಣ್ಣುಮಕ್ಕಳನ್ನು ಇಲ್ಲಿಯ 5 ಲಕ್ಷ ಗಂಡಸರಿಗೆ ಮದುವೆಯಾಗಿ 5 ಲಕ್ಷ ಜನ ಇಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಭಯೋತ್ಪಾದಕತೆಯ ಎಕ್ಸ್ಚೇಂಜ್ ಆಫರ್ ಇದು. ಇವತ್ತು ಈ ಪಹಲ್ಗಾಮಿನ ಒಂದು ಘಟನೆ ಭಾರತದ ನಿಜವಾದಂಥ ಸ್ವಚ್ಛ ಭಾರತದ ಅಭಿಯಾನಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದೆ. ಇಲ್ಲಿಯವರೆಗೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ನೋಡಿ 40 ವರ್ಷದಿಂದ ಒಂದು ಹೆಣ್ಣುಮಗಳು ಇಲ್ಲಿ ಬದುಕ್ತಾ ಇದ್ದಾಳೆ. ಅವಳು ವಾಘಾ ಗಡಿಯಿಂದ ಪಾಕಿಸ್ತಾನಕ್ಕೆ ಹೋಗುವಾಗ ನಾವಿಲ್ಲೇ ಬದುಕಿದ್ದೇವೆ, ಇಲ್ಲೇ ಮಕ್ಕಳನ್ನು ಹಡೆದಿದ್ದೇವೆ, ನಮ್ಮ ಮಕ್ಕಳು ಇಲ್ಲೇ ಇದು ನಮ್ಮ ಸಂಸಾರವೂ ಇಲ್ಲೇ, ನಾನು 40 ವರ್ಷದಿಂದ ಇಲ್ಲಿ ಬದುಕ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಆದರೆ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಎಲ್ಲವೂ ಇದೆ. ಪಾಕಿಸ್ತಾನದ ಪೌರತ್ವ ಮಾತ್ರ ಹಾಗೆ ಉಳಿದಿದೆ. 40-50 ವರ್ಷದಿಂದ ಇಲ್ಲಿ ಬದುಕಿದ್ದಾರೆ. ಭಾರತದಲ್ಲಿ ಎಲ್ಲ ಸೌಲಭ್ಯಗಳು ಅವರಿಗೆ ಕೊಡಲ್ಪಡ್ತದೆ. ಯಾಕೆ? ವೋಟಿಗೋಸ್ಕರ. ನಾವು ವೋಟನ್ನು ಹಾಕಿದ್ದೇವೆ ಅಂತ ಹೇಳ್ತಾರೆ ಅವರು. ಆದರೆ ಪೌರತ್ವ ಮಾತ್ರ ಪಾಕಿಸ್ತಾನದ್ದು. ಅಂದರೆ ನೀವು ಯೋಚನೆ ಮಾಡಿ, ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗಿದೆ ಸತ್ಯ. ಆದರೆ ಅದರ ನಂತರ ಮದುವೆಯ ಸಂದರ್ಭದಲ್ಲಿ ಎಕ್ಸ್ಚೇಂಜ್ ಆಫರ್ನಲ್ಲಿ ಅವರು ಆಚೆಗಡೆ ಹೋಗೋದು ನಮ್ಮ ಹೆಣ್ಣುಮಕ್ಕಳು ಅಲ್ಲಿಗೆ, ಅಲ್ಲಿ ಹೆಣ್ಮಕ್ಳು ಈಚೆ ಬರೋದು, ಅಲ್ಲಿ ಅವರವರದೇ ಪೌರತ್ವದಲ್ಲಿ ಬದುಕೋದು, ಆದರೆ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಇದನ್ನೀಗ NIA ಸಂಪೂರ್ಣವಾಗಿ ಭಾಳ ಹಿಂದಿನಿಂದ ಹೇಳ್ತಾ ಬರ್ತಾ ಇತ್ತು. ಈಗ ಕೋರ್ಟ್ ಆರ್ಡ್ರು ಕೂಡ ಭಾರತದ ಭದ್ರತೆ, ಅಖಂಡತೆ, ಸಾರ್ವಭೌಮತೆಯ ಪ್ರಶ್ನೆ ಬಂದಾಗ ನಮ್ಮಲ್ಲಿ ಬರಬೇಡಿ, ನಾವು ಅದಕ್ಕೆ ಯಾವುದೇ ರೀತಿಯಲ್ಲೂ ನಿಮಗೆ ತೀರ್ಪು ಕೊಡುವುದಿಲ್ಲ, ಸರ್ಕಾರ ಭದ್ರತೆಯ ದೃಷ್ಟಿಯಿಂದ ಯಾವ ಸ್ಟೆಪ್ಪನ್ನು ತೆಗೆದುಕೊಂಡಿದೆಯೋ ಅದನ್ನು ಅನುಸರಿಸಿ ಅಂತ ಪಾಕಿಸ್ತಾನಕ್ಕೆ ಎಲ್ಲರನ್ನೂ ಅಟ್ಟಲಿಕ್ಕೆ ಅದು ಕೂಡ ಮನಸ್ಸು ಮಾಡಿ ಆರ್ಡರ್ ಮಾಡಿದೆ. ಹಾಗಾಗಿ ಈಗ ಈ ದೇಶದಲ್ಲಿ ನಿಜವಾದ ಸ್ವಚ್ಛ ಭಾರತದ ಅಭಿಯಾನ ಆರಂಭ ಆಗಿದೆ. ನೀವೇ ಯೋಚನೆ ಮಾಡಿ, ಭಾರತದ ಮೇಲೆ ಕಾಲ್ಕೆರೆದು ಭೀಭತ್ಸವಾದಂಥ ಒಂದು ನಿರಂತರವಾದ ದಾಳಿಯನ್ನು ಮಾಡ್ತಾ ಬಂದಿದೆ 75 ವರ್ಷದಲ್ಲಿ. 47ರಿಂದಲೇ ಶುರು ಆಗಿದೆ. ಆದರೂ ಕೂಡ ಇವತ್ತಿನವರೆಗೂ ಭಾರತದಲ್ಲಿ ಕೇವಲ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣಕ್ಕಾಗಿ 5-10 ಲಕ್ಷ ಜನ ಹೆಣ್ಣುಮಕ್ಕಳನ್ನು ನಾವು ಪಾಕಿಸ್ತಾನದ ಪೌರತ್ವ ಇದ್ದು ಭಾರತದಲ್ಲಿ ಬದುಕ್ತಾ ಇದ್ದಾರೆ ಅಂತಾದರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದೇನಿದೆ? ಇದೇ ಹೊತ್ತಿನಲ್ಲಿ ಬಾಂಗ್ಲಾ ನುಸುಳುಕೋರರನ್ನು ಹೊರಗಟ್ಟುವ ಕೆಲಸ ನಡೀತಾ ಇದೆ. NRC ಮತ್ತು CAA ಕಾನೂನಿನ ಕಡ್ಡಾಯ ಒಂದು ಕಾರ್ಯಾಚರಣೆ ಯಾವ ಕಾರಣಕ್ಕಾಗಿ ಬೇಕಾಗಿತ್ತು ಅನ್ನೋದನ್ನು ಈಗ ಇಲ್ಲಿ ಅಂಕಿಅಂಶಗಳು ಹೇಳ್ತಾ ಇದೆ. ಇನ್ನು ನಿನ್ನೆ ನಡೆದಂಥ ಎಲ್ಲ ಘಟನೆಗಳ ಮೇಲೆ ಕಾಂಗ್ರೆಸ್ಸಿಗರ ಒಂದು ದುರ್ವರ್ತನೆ ಹೇಗೆ ಮುಂದುವರೆದಿದೆ ಅನ್ನೋದಕ್ಕೆ ಜಾತಿ ಗಣತಿ ಪಾರದರ್ಶಕವಾಗಿರಲಿ ಅಂತಾರೆ ಖರ್ಗೆ. ಯಾವ ನೈತಿಕ ಹಕ್ಕಿದೆ ನಿಮಗೆ ಪಾರದರ್ಶಕವಾಗಿರಲಿ ಅಂತ ನೀವು ದೇಶದ ಸರ್ಕಾರಕ್ಕೆ ಒಂದು ಸಲಹೆ ಕೊಡಲಿಕ್ಕೆ? ಕರ್ನಾಟಕದಲ್ಲಿ ಏನು ಮಾಡಿದಿರಿ? ಜಾತಿ ಗಣತಿ ಯಾವ ನೆಲೆಯಲ್ಲಿ ಮಾಡಿದಿರಿ? ತೆಲಂಗಾಣದಲ್ಲಿ ಯಾವ ನೆಲೆಯಲ್ಲಿ ಮಾಡಿದಿರಿ? ಇದೆಲ್ಲ ಇವತ್ತು ಹೊರಗೆ ಬರ್ತಾ ಇದೆ. ಕರ್ನಾಟಕದ ಜನಗಣತಿಯಂತೂ ಸಂಪೂರ್ಣವಾಗಿ ತುಷ್ಟೀಕರಣದ ರಾಜಕಾರಣದ ಒಂದು ಆಡಂಬೋಲವಾಗಿ ಅದು ನಿಂತಿದೆ ಅನ್ನೋದಕ್ಕೆ ಇಡೀ ಗೌಡ ಸಮಾಜ, ಲಿಂಗಾಯತ ಸಮಾಜ, ಪ್ರತಿಯೊಂದು ಸಮಾಜ ಎದ್ದು ನಿಂತು ಇವತ್ತು ಪ್ರತಿಭಟಿಸ್ತಾ ಇದೆ. ಇನ್ನು ಜಾತಿ ಗಣತಿಯ ಜೊತೆ ಆರ್ಥಿಕ ಶಿಕ್ಷಣ ಸಮೀಕ್ಷೆ ನಡೆಸಿ ಸಿದ್ದರಾಮಯ್ಯನವರ ಸಲಹೆ ತಾವೇನು ಮಾಡಿದ್ದೀರಿ ಅಂತ ಮೊದಲು ನೋಡ್ಕೊಳ್ಳಿ. ಮನ್ ಕಿ ಬಾತಲ್ಲಿ ಅವರು ಹೇಳಿದ್ದನ್ನೇ ಅಷ್ಟೇ ಕೇಳಬೇಕು. ಮೋದಿಯವರ ಸರ್ವಾಧಿಕಾರಿ ಧೋರಣೆ, ಅಲ್ಲಿ ಚರ್ಚೆ ಇಲ್ಲ, ಸಂವಾದ ಇಲ್ಲ. ಸಭೆಯಲ್ಲಿ ಒಬ್ಬ ಸಾಂವಿಧಾನಿಕವಾಗಿ ಅಧಿಕಾರಕ್ಕೆ ಬಂದಂಥ ಪೊಲೀಸ್ ಅಧಿಕಾರಿಯನ್ನು, ಜಿಲ್ಲಾಧಿಕಾರಿಯನ್ನು ನೀವು ಯಾವ ರೀತಿ ಅಂದರೆ ತಪರಾಕಿ ಹಾಕ್ಲಿಕ್ಕೆ ಹೋಗ್ತಿದ್ದೀರಿ. ಇದು ಸರ್ವಾಧಿಕಾರವ, ಹಿಟ್ಲರ್ಗಿರಿಯ? ಮೋದಿಯವರಿಂದ ಯಾವತ್ತಾದರೂ ಒಂದಿನ ಅಂಥ ಒಂದು ನಡೆಯನ್ನು ನೀವು ಎಲ್ಲಾದರೂ ನೋಡಿದ್ದೀರಾ ಈ
10 ವರ್ಷಗಳಲ್ಲಿ ಮತ್ತು 3ನೇ ಬಾರಿ ಅಧಿಕಾರಕ್ಕೆ ಬಂದಂಥ ಈ ಸಂದರ್ಭದಲ್ಲಿ ಮನ್ ಕಿ ಬಾತು ಅದು ಮನಸ್ಸಿನ ಮಾತನ್ನು ಇಡೀ ದೇಶಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ನೀವು ಎತ್ಕೊಂಡು ಬೇರೆ ಬೇರೆ ಕಡೆ ಪ್ರಚಾರನೂ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಕಡೆ ಅದನ್ನು ತರ್ಕವನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಒನ್ ವೇ ಹೇಗೆ ಅದು? ಇಂಥ ಅಸಡ್ಡಾಳ ಮಾತುಗಳಿಂದಲೇ ಆ ಸಂತೋಷ್ ಲಾಡ್ ಹೇಳ್ತಾರೆ, ಪಹಲ್ಗಾಮ್ಗೆ ಯಾಕೆ ಹೋಗಲಿಲ್ಲ ಮೋದಿ? ಯಾಕೆ ಹೋಗಬೇಕಾಗಿತ್ತು? ಪ್ರತಿ ಸಾರಿ ಘಟನೆ ನಡೆದಾಗಲೂ ಪ್ರಧಾನಿಯೇ ಹೋಗ್ಬೇಕೇನೋ, ರಾಷ್ಟ್ರಪತಿಗಳೇ ಹೋಗ್ಬೇಕಾ, ಮುಖ್ಯಮಂತ್ರಿಯೇ ಹೋಗ್ಬೇಕಾ? ಏನು ಇಡೀ ಸರ್ಕಾರದಲ್ಲಿ ಬೇರೆ ಬೇರೆಯವರು ಇಲ್ವಾ? ಪಹಲ್ಗಾಮಿಗೆ ಸಿದ್ದರಾಮಯ್ಯವರೇ ಹೋಗ್ಬೋದು ಇತ್ತಲ್ಲ, ಸಂತೋಷ್ ಲಾಡ್ ಅವರೇ ನಿಮ್ಮನ್ನು ಯಾಕೆ ಕಳಿಸಿದ್ರು? ನೀವು ಯಾಕೆ ಹೋದ್ರಿ? ಈ ಪ್ರಶ್ನೆಯನ್ನು ಕೇಳಬಹುದಲ್ಲ. ಇಂಥ ಅತಾರ್ಕಿಕವಾದಂಥ ಪ್ರಶ್ನೆಗಳು. ಮಣಿಶಂಕರ್ ಅಯ್ಯರ್ ಹೇಳ್ತಾರೆ, ಅನ್ರಿಸಾಲ್ವ್ಡ್ ಕ್ವಶನ್ ಅಂದರೆ ಕಾಶ್ಮೀರ ಇನ್ನೂ ಬಗೆಹರಿಯದ ಪ್ರಶ್ನೆ. ಏನು ಮಾತಾಡ್ತೀರಿ? ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಯಾವ ಹೊತ್ತಿನಲ್ಲಿ ಯಾವ ರೀತಿಯ ಮಾತಾಡಬೇಕು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲ. ಈ ವಿಷಯದಲ್ಲಿ ಅವತ್ತು ನೆಹರು ಅವರು ಭಾರತದ ಭೂಶಿರವನ್ನು ಕತ್ತರಿಸಿ ಪಾಕಿಸ್ತಾನದ ಕೈಗೆ ವಿಶ್ವದ ಮಡಿಲಿಗೆ ಹಾಕಿದರು. ಭಾರತವನ್ನು ಸಂಪೂರ್ಣವಾಗಿ ಚಾರಿತ್ರಿಕವಾಗಿ ಅದನ್ನು ಒಂದು ಡೋಲಾಯಮಾಯ ಸ್ಥಿತಿಯಲ್ಲಿ, ಭಾರತವನ್ನು ಅತಂತ್ರ ಸ್ಥಿತಿಯಲ್ಲಿಟ್ಟರು. ಇವತ್ತಿನ ಕಾಂಗ್ರೆಸ್ಸಿಗರು ಭಾರತದ ಸಾಂವಿಧಾನಿಕ ಪೀಠದಲ್ಲಿ ಕೂತಂಥ ಪ್ರಧಾನಿಯವರ ಶಿರವನ್ನು ಕತ್ತರಿಸುವ ಕೆಲಸ ಮಾಡಿದೆ. ಅಂದರೆ ನಿಮ್ಮ ಒಟ್ಟು ಉದ್ದೇಶವೇ ಏನು? ಭಾರತದಿಂದ ಕಾಶ್ಮೀರವನ್ನು ಕತ್ತರಿಸಿ ಪಾಕಿಸ್ತಾನಕ್ಕೆ ಹರಿವಾಣದಲ್ಲಿಟ್ಟು ಕೊಡಬೇಕು ಅನ್ನೋದೇ ನಿಮ್ಮ ಇರಾದೆ ಅನ್ನೋದನ್ನು ಭಾರತದ ಪ್ರಧಾನಿಯ ಶಿರ ಕತ್ತರಿಸಿದ ಗಾಯಬ್ ಟ್ವೀಟ್ ಮಾಡಿದ್ರ ಅರ್ಥ. ಇವತ್ತು ಖರ್ಗೆ ಅವರು ಹೇಳ್ತಾರೆ, ಯಾವುದೇ ಪ್ರಧಾನಿ ಹುದ್ದೆಯಲ್ಲಿದ್ದಂಥ ಆ ಒಂದು ಗೌರವದ ಒಂದು ಹುದ್ದೆಯನ್ನು ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ. ಮತ್ತು ನೀವು AICC ಅಧ್ಯಕ್ಷರೋ ಅಥವಾ ನಿಮ್ಮ ಮನೆಯ ಪಾರುಪತ್ಯದ ಅಧ್ಯಕ್ಷರೋ, ನಿಮ್ಮ ಗಮನಕ್ಕೆ ಬರದೇನೆ ಒಂದು ಟ್ವೀಟ್ ಹೋಗ್ತದೆ ಅಂತ ಆದರೆ ಇದನ್ನು ರಾಜಕೀಯಕ್ಕೆ ಸಂಬಂಧಪಟ್ಟು ಅದನ್ನು ನನಗೆ ಗೊತ್ತಿಲ್ಲ ಅನ್ನುವಂಥ ಮಾಮೂಲಿ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಿದಾರಲ್ಲ ಪರಮೇಶ್ವರ್ ಅವರು, ನನಗೆ ಗೊತ್ತಿಲ್ಲ ಮಂತ್ರಿ ಅವರು, ಅಭಿಪ್ರಾಯವನ್ನು ತರಿಸ್ಕೊಳ್ತೇನೆ ಮಂತ್ರಿ, ಇನ್ನಷ್ಟೇ ನಾವು ಮಾಹಿತಿಯನ್ನು ತರಿಸ್ಕೊಳ್ಬೇಕಾಗಿದೆ ಅನ್ನುವ ಮಂತ್ರಿ. ಅದೇ ಥರ ತಾವು ಅನ್ನೋದನ್ನು ಕೂಡ ಕಾಂಗ್ರೆಸ್ಸಿನ AICC ಅಧ್ಯಕ್ಷರು ಸಾಬೀತು ಮಾಡ್ತಾರೆ. ಅಂದರೆ ದೇಶದ ಸಮಗ್ರತೆ, ದೇಶದ ಸಾರ್ವಭೌಮತೆಯ ಪ್ರಶ್ನೆ ಬಂದಾಗಲೂ ಅವರಿಗೆ ಕೊನೆಗೂ ಏನು, ಅವರಿಗೆ ತುಷ್ಟೀಕರಣದ ರಾಜಕಾರಣ, ಅಧಿಕಾರದ ರಾಜಕಾರಣವೇ ಮುಖ್ಯ. ಈಗ ಜಾತಿ ಗಣತಿ ನಮ್ಮ ಅಪ್ಪನ ಆಸ್ತಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ನಾವೇ ಜಾತಿ ಗಣತಿ ಮಾಡುವವರು, ಅದಕ್ಕೆ ಸರಿಯಾಗಿ ಬ್ರಹ್ಮಾಸ್ತ್ರದ ರೀತಿ ನೋ, ಜಾತಿ ಗಣತಿಯನ್ನು ಮಾಡ್ತೇವೆ, ಜನಗಣತಿಯನ್ನು ಮಾಡ್ತೇವೆ, ಆದರೆ ನಿಮ್ಮ ಹಾಗೆ ಮುಟ್ಟಾಳತನ ಮಾಡೋದಿಲ್ಲ, ನಿಮ್ಮ ಹಾಗೆ ನಾವು ಅಧಿಕಾರ ರಾಜಕಾರಣಕ್ಕಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಮಾಡೋದಿಲ್ಲ, ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಮಾಡ್ತೇವೆ. ಪ್ರತಿ ವರ್ಗದಲ್ಲಿಯೂ ಯಾರ್ಯಾರು ಅಶಕ್ತರಿದ್ದಾರೋ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರನ್ನು ಮೇಲೆತ್ತುವಂಥ ಒಂದು ಬ್ರಹ್ಮಾಸ್ತ್ರವಾಗಿ ಇದನ್ನು ಬಳಸ್ತೇವೆ. ಇನ್ನೊಂದು ನೆನಪಿಡಿ, ನೀವು ಹಿಂದೂಗಳ ಜಾತಿ ಗಣತಿ ಮಾತ್ರ ಮಾಡಿದ್ರಲ್ಲ, ನಾವು ದೇಶದ ಜಾತಿ ಗಣತಿ ಮಾಡ್ತೇವೆ, ಸಮಗ್ರವಾಗಿ ಮಾಡ್ತೇವೆ. 140 ಕೋಟಿ ಜನರದು ಇಡೀಯದಾಗಿ ಇಟ್ಕೊಂಡು ಜಾತಿ ಗಣತಿಯನ್ನು ಮಾಡ್ತೇವೆ. ಇದನ್ನು ಕೇವಲ ರಾಜಕೀಯ ಉದ್ದೇಶದಿಂದ ಖಂಡಿತವಾಗಿಯೂ ಮಾಡುವುದಿಲ್ಲ. ಈ ಆಶ್ವಾಸನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರ ಜೊತೆಗೆ ರಾಹುಲ್ ಅವರು ಕಂಗಾಲಾದದ್ದು ಯಾಕೆ ಅಂತಂದರೆ, ಈ ಜಾತಿ ಗಣತಿ ಕೇವಲ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರಲ್ಲಿರುವಂಥ 57 ಜಾತಿಗಳನ್ನು, ಕ್ರಿಶ್ಚಿಯನ್ರಲ್ಲಿರುವಂಥ ಒಳ ಜಾತಿಗಳನ್ನು ಸಂಪೂರ್ಣವಾಗಿ ಲೆಕ್ಕ ಹಾಕಲಾಗತ್ತೆ. ಇದು ಇರುವುದು ಕತೆ. ಅದರ ಜೊತೆಗೆ ಈ ಯುದ್ಧ ಕಾಲದಲ್ಲಿ ಪಾಕಿಸ್ತಾನದ ಮೇಲೆ ಯಾವ ಕ್ಷಣದಲ್ಲೂ ಭಾರತ ಎರಗಬಹುದಾದಂಥ ಸ್ಥಿತಿಗತಿಗಳಲ್ಲಿ ನಿನ್ನೆ ನಡೆದಂಥ ಸರಣಿ ಮೀಟಿಂಗು ಭಾರತ ಒಂದು ಬಲವಾದಂಥ, ನಿರ್ಣಾಯಕವಾದಂಥ, ಚಾರಿತ್ರಿಕವಾದಂಥ ಒಂದು ಹೆಜ್ಜೆಯನ್ನು ಇಡಲಿಕ್ಕಿದೆ ಅನ್ನೋದರ ಬಗ್ಗೆ ಯಾವ ಸಂದೇಹವೂ ಬೇಡ. ನಿಧಾನಗತಿ ಅಲ್ಲ, ಇದು ಅತ್ಯಂತ ಶಿಸ್ತುಬದ್ಧವಾಗಿ, ಯೋಜನಾಬದ್ಧವಾಗಿ ಒಮ್ಮೆ ಎರಗಿತು ಅಂತಾದರೆ ಹಿಂದೆ ಬರುವ ಪ್ರಶ್ನೆನೇ ಇಲ್ಲ ಅಂತ. ಯಾಕೆಂದರೆ ಭಾರತ ನಿರಂತರವಾಗಿ 40ರಿಂದ 60 ದಿನ ಯಾವುದೇ ಸಮಸ್ಯೆ ಇಲ್ಲದೇನೆ ಯುದ್ಧವನ್ನು ಮಾಡಬಹುದು. ಆದರೆ ಪಾಕಿಸ್ತಾನ ಕೇವಲ 6 ದಿನಗಳನ್ನು ಕೂಡ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ ಕಳೆದ 6 ತಿಂಗಳಿಂದ ಯಾವ ಮನೆಯಲ್ಲೂ ಸಿಲಿಂಡರ್ ಇಲ್ಲ. ಅದು ನಾವು ಹೇಳಿದ್ದಲ್ಲ, ಅಲ್ಲಿಯ ಖ್ಯಾತ ಪತ್ರಕರ್ತರು ಹೇಳಿದ್ದು. ಅದರ ಜೊತೆಗೆ
ಅಲ್ಲಿ ಕೇವಲ 12 ಗಂಟೆ ಮಾತ್ರ ವಿದ್ಯುತ್ ಇದೆ, ನೀರು ಇಲ್ಲವೇ ಇಲ್ಲ, ಆಹಾರದ ಬೆಲೆ ಗಗನಕ್ಕೇರಿದೆ, ಯಾರೂ ಏನನ್ನೂ ಸಹಾಯ ಮಾಡ್ತಾ ಇಲ್ಲ. ಇಂಥ ಒಂದು ಬರ್ಬಾದಾದ ಸ್ಥಿತಿಯಲ್ಲಿ ಕೂಡ ಅದು ತನ್ನನ್ನು ತಾನು ಭಯೋತ್ಪಾದಕ ಚಟುವಟಿಕೆಗೇ ಮೀಸಲಾಗಿಸಿಕೊಂಡಂಥ ಒಂದು ದೌರ್ಭಾಗ್ಯಕ್ಕಾಗಿ ಈಗ ಅದರ ಬೆಲೆ ತೆಲ್ತಾ ಇದೆ. ಆದರೂ ಮಗ್ಗಲಿಗೆ ರಕ್ತ ಹರಿತಾ ಇದ್ದರೂ ಹೂಂಕಾರ ಬಿಟ್ಟಿಲ್ಲ. ಅಲ್ಲಿಯ ವಿಧಾನಸಭೆಯಲ್ಲಿ ಒಂದು MLA ಅಂದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಹೆಣ್ಮಗಳು ಹೇಳ್ತಾಳೆ, ಇದೇ ರೀತಿ ಭಾರತ ನಮ್ಮ ಮೇಲೆ ಯುದ್ಧ ಸಾರಿದರೆ ಮುಂದೊಂದು ದಿನ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಪಾಕಿಸ್ತಾನದ ಇಟ್ಟಿಗೆಗಳು ಕಟ್ತವೆ, ನಮ್ಮ ಜನರಲ್ ಮುನೀರ್ ಅವರು ಹೋಗಿ ಮೊದಲ ಆಜಾನನ್ನು ಮೊಳಗಿಸ್ತಾರೆ. ಯಾವ ಇದರಲ್ಲಿದ್ದೀರಿ? ಪಾಕಿಸ್ತಾನವನ್ನು ಮೊದಲು ಉಳಿಸ್ಕೊಳ್ಳಿ, ನಿಮ್ಮ ಇಟ್ಟಿಗೆಗಳನ್ನು ನಿಮ್ಮ ಇಟ್ಟಿಗೆಗಳಾಗಿ ಉಳಿಸ್ಕೊಳ್ಳಿ. ಮೊದಲು ನಿಮ್ಮಲ್ಲಿರುವ ಆಜಾನ್ ಕೂಗುದಿದೆಯಲ್ಲ ಮಸೀದಿಗಳು, ಅದನ್ನು ಮೊದಲು ಉಳಿಸ್ಕೊಳ್ಳಿ. 1971ರಲ್ಲಿ ನಮ್ಮ ನೇವಿ ಕರಾಚಿಯ ಬಂದರಿನ ಮೇಲೆ ಹಾಕಿತ್ತಲ್ಲ ಬಾಂಬು, 8 ದಿನ ದಗ ಉರಿದು ನಿಮ್ಮ ಇಡೀ ಸರ್ವನಾಶಕ್ಕೆ ನಾಂದಿ ಹಾಡ್ತಾ ಇತ್ತದು. ಆವಾಗ ನಮ್ಮ ದೇಶದ ಪ್ರಧಾನಿ ಮಾಡಿದಂಥ ತಪ್ಪಿನಿಂದ ಉಳ್ಕೊಂಡ್ರಿ, ಇಲ್ಲದೇ ಇದ್ರೆ ಅಲ್ಲಿವರೆಗೆ ಹೋಗಲಿಲ್ವ ನಾವು? ನಮ್ಮ ಶಸ್ತ್ರಾಸ್ತ್ರಗಳ ಬಲಗಳನ್ನು ನೋಡಿದರೆ ಇಡೀ ವಿಶ್ವವು ನಡಗ್ತಾ ಇದೆ, 4ನೇ ಸ್ಥಾನದಲ್ಲಿದ್ದೇವೆ ನಾವು. ನಿಮ್ಮ ಹತ್ರ ಅಣುಬಾಂಬ್ ಇರಬಹುದು, ಅಣುಬಾಂಬನ್ನು ಹೊತ್ತು ಸಾಗಿಸುವಂಥ ಯಾವ ವ್ಯವಸ್ಥೆಯೂ ನಿಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಅಂಥ ವ್ಯವಸ್ಥೆ ಹೇರಳವಾಗಿದೆ. ಆಮೇಲೆ ನೀವು ಯಾವುದೇ ಅಣುಬಾಂಬನ್ನು ನಮ್ಮ ಭಾರತದತ್ತ ಪ್ರಯೋಗಿಸಿದರೆ ನಿಮ್ಮ ನೆಲದಲ್ಲೇ ಹೊಡೆಯುವುದು ಉಳಿಸುವಂಥ ವ್ಯವಸ್ಥೆ ನಮ್ಮ ಹತ್ರ ಇದೆ. ನೀವು ಒಂದು ನಗರವನ್ನೇನಾದರೂ ಅಪ್ಪಿತಪ್ಪಿ ಧ್ವಂಸ ಮಾಡಿದರೆ ನಿಮ್ಮ ಇಡೀ ಪಾಕಿಸ್ತಾನವನ್ನು ಭೂಪಟದಿಂದ ನಾಮಾವಶೇಷ ಮಾಡುವಷ್ಟು ಅಣುಬಾಂಬ್ಗಳು ನಮ್ಮ ಹತ್ರ ಇದೆ. ಏನಂತ ಭಾವಿಸಿದ್ರಿ? ಇಡೀ ದೇಶವನ್ನು ಸಮೃದ್ಧವಾಗಿ ಕಟ್ಟುವ ಬದಲು ಭಾರತವನ್ನು ಕೆಣಕುವ, ಭಾರತವನ್ನು ಅತಂತ್ರಗೊಳಿಸುವ, ಭಾರತದ ಒಳಗಡೆ ನುಗ್ಗಿ ಭಯೋತ್ಪಾದಕತೆಯನ್ನು ಮಾಡಿ ಭಾರತದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಹದಗೆಡಿಸಲಿಕ್ಕೆ 75 ವರ್ಷ ಹಣವನ್ನು ವಿಯೋಗ ಮಾಡಿದ್ರಿ. ಅದೇ ನಿಮ್ಮ ಪತ್ರಕರ್ತರು ಹೇಳ್ತಾ ಇದ್ರು, ಸೇನೆ, ಭಯೋತ್ಪಾದಕತೆ, ಟೆರರಿಸ್ಟ್ಗಳು ಅಂತ ಇಡೀ ಹಣಕಾಸಿನ ವ್ಯವಸ್ಥೆಯನ್ನು ಸುರಿದು ಇವತ್ತು ಜನಸಾಮಾನ್ಯರಿಗೆ ಭಿಕ್ಷಾಪಾತ್ರೆ ಕೊಟ್ಟಿದೆ ಪಾಕಿಸ್ತಾನ ಅಂತ. ಇಂಥ ದುಸ್ಥಿತಿಯಲ್ಲಿ ಇಡೀ ವಿಶ್ವವೇ ಇವತ್ತು ನಿಮ್ಮ ವಿರುದ್ಧ ನಿಂತಾಗಲೂ ಕೂಡ ನೀವು ಮತ್ತೆ ಹತಾಶೆಯ ಎಲ್ಲ ಒಂದು ಅಗ್ನಿಯ ಮಧ್ಯೆ ನಿಂತು ಭಾರತಕ್ಕೆ ಹುಂಕರಿಸ್ತಾ ಇದ್ದೀರಿ. ಇಲ್ಲಿ ಒಂದು ಪ್ರಪೋಗಂಡ ನಡೀತಾ ಇತ್ತಲ್ಲ, ಸಿದ್ದರಾಮಯ್ಯನವರೇ ಮತ್ತು ಪಾಕಿಸ್ತಾನದ ಎಲ್ಲ ಪ್ರೇಮಿಗಳು, ಕಾಂಗ್ರೆಸ್ನಲ್ಲಿರುವವರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಬೇಕಾದಷ್ಟು ನಿಮಗೆ ಅವಕಾಶ ಇದೆ, ಅಲ್ಲಿ ನೀವು ತುಷ್ಟೀಕರಣದ ರಾಜಕಾರಣವನ್ನೇ ಮಾಡಬೇಕಾಗಿಲ್ಲ, ಬರೇ ರಾಜಕಾರಣವನ್ನು ಮಾಡಿದ್ರೆ ಸಾಕು, ಮುಸ್ಲಿಮರೆಲ್ಲರೂ ನಿಮಗೆ ಓಟ್ ಹಾಕ್ಬಿಡ್ತಾರೆ ಅಂತಿದ್ರಲ್ಲ. ಅಲ್ಲಿಯ ಪ್ರಧಾನಿಯ ಮಗಳು ಅದರದೊಂದು ಚಿತ್ರ ತೋರಿಸ್ತೇವೆ. ಪಾಕಿಸ್ತಾನದ ಮೇಲೆ ಈ ಪ್ರೀತಿ, ಪ್ರೇಮ, ಮಮತೆ ತೋರಿಸುವ ಯಾರೂ ಕೂಡ ಇಲ್ಲಿಗೆ ಬರಬೇಕಾದ ಅಗತ್ಯ ಇಲ್ಲ. ಯಾಕೆಂತಂದ್ರೆ ಅವರೆಲ್ಲ ಮಾತೃದ್ರೋಹಿಗಳು. ಮಾತೃ ದೇಶವನ್ನೇ ಪ್ರೀತಿಸದೇ ಇದ್ದವರು ಪಾಕಿಸ್ತಾನವನ್ನು ಪ್ರೀತಿಸ್ತಾರ? ನಿಮ್ಮಂಥವರು ಪಾಕಿಸ್ತಾನಕ್ಕೆ ಬೇಕಾ? ನಮಗೆ ಬೇಡ. ನೀವು ಮಾತೃದ್ರೋಹಿಗಳು, ಮಾತೃಭೂಮಿಯ ದ್ರೋಹಿಗಳು. ಆದ್ದರಿಂದ ನೀವು ಇಲ್ಲಿ ಬಂದು ಪಾಕಿಸ್ತಾನದಲ್ಲಿ ಕಡಿದು ಉಳಿಸೋದೇನೂ ಇಲ್ಲ ಅಂಥೇಳಿ ನಮಗೆ ನೀವು ಬೇಕಾಗಿಲ್ಲ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಇದನ್ನು ನೀವು ಲಘುವಾಗಿ ತಗೋಬೋದು, ಇವರಲ್ಲಿಗೆ ಹೋಗುವಂಗಿಲ್ಲ, ಬರುವಂಗಿಲ್ಲ, ಅದು ಪ್ರಶ್ನೆ ಬೇರೆ, ಪ್ರಾಕ್ಟಿಕಲ್ ಅಲ್ಲ. ಆದರೆ ಒಂದು ನರೇಟಿವ್ ಹೀಗೆ ಸೃಷ್ಟಿಯಾದಾಗ ಅಲ್ಲಿಯ ಒಂದು ಪ್ರಧಾನಿಯ ಮಗಳು ಈ ಥರ ಪ್ರತಿಕ್ರಿಯಿಸ್ತದೆ ಅಂತಾದರೆ ನೀವು ನಾಚಿಕೆ ಪಡಬೇಕು ಈ ಕಾಂಗ್ರೆಸ್ನವರು. ಅವಳು ಹೇಳಿದ್ದೇನು? ಮೊದಲು ನಿಮ್ಮ ದೇಶವನ್ನು ಪ್ರೀತಿಸಿ, ಮೊದಲು ನೀವು ಹುಟ್ಟಿದ ಬೆಳೆದ ನೆಲವನ್ನು ಪ್ರೀತಿಸಿ. ನಿಮಗೆ ಅದನ್ನು ಪ್ರೀತಿಸ್ಲಿಕ್ಕಾಗದೇ ಇದ್ದವರು ನಮ್ಮನ್ನೇನು ಪ್ರೀತಿಸ್ತೀರಿ ನೀವು ಪಾಖಂಡಿಗಳು ಅನ್ನುವಂಥ ಮಾತನ್ನು ಅವಳು ಎಷ್ಟು ಚಂದ ಹೇಳಿದ್ಲು. ಅದನ್ನೇ ಸಂಬಿತ್ ಪಾತ್ರ ಹೇಳ್ತಾರೆ, ಇದು ಇಂಡಿ ಕೂಟ ಅಲ್ಲ, ಇದು ರಾವಲ್ಪಿಂಡಿ ಕೂಟ. ಇಂಡಿ ಕೂಟ ಅಲ್ಲ, ಇದು ಪಿಂಡಿ ಕೂಟ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರು ತಮ್ಮ ತನವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಇಡೀದಾದಂಥ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾರೆ. ಈ ದೇಶದ ಬಹುಶಃ ಕಾಯಕ ಭೂಮಿಯ ಭಾಳ ದೊಡ್ಡ ಒಂದು ಶಕ್ತಿ ಅದು. 900 ಚಿಲ್ಲರೆ ವರ್ಷಗಳ ಕಾಲ ಮಹಮ್ಮದೀಯರ ಆಳಿದರೂ ಕೂಡ, 290 ವರ್ಷ ಬ್ರಿಟಿಷರು ಆಳಿದರೂ ಕೂಡ ಈ ದೇಶವನ್ನು ಸನಾತನ ದೇಶವನ್ನಾಗಿ ಉಳಿಸಲಿಕ್ಕೆ
ಬೆಳೆಸಲಿಕ್ಕೆ ಈ ನೆಲಕ್ಕೆ ಸಾಧ್ಯ ಆಯಿತು. ಕ್ರಿಶ್ಚಿಯನ್ ದೇಶ ಆಗಲಿಕ್ಕಾಗಲಿಲ್ಲ, ಮುಸ್ಲಿಂ ರಾಷ್ಟ್ರ ಆಗಲಿಕ್ಕಾಗಲಿಲ್ಲ. ಅದು ಈ ದೇಶದ ನೆಲದ ಗುಣ, ಈ ದೇಶದ ಸನಾತನದ ಪ್ರಜ್ಞೆಯ ಒಂದು ಶಕ್ತಿ ಅದು. ಹಾಗಾಗಿ ಎಂಥ ಸಂದರ್ಭದಲ್ಲೂ ಕೂಡ ನೀವು ಇಡೀ ದೇಶವನ್ನೇ ಮಾರಲಿಕ್ಕೆ ಹೊರಟರು, ಇಡೀ ದೇಶವನ್ನೇ ಪಾಕಿಸ್ತಾನಕ್ಕೆ ಬಳವಳಿಯಾಗಿ ಕೊಡಲಿಕ್ಕೆ ಹೊರಟರು, ಇಡೀ ದೇಶವನ್ನೇ ನೀವು ತುಷ್ಟೀಕರಣದ ರಾಜಕಾರಣದ ಮೂಲಕ ನಮ್ಮ ಮೂಲ ನಾಗರಿಕತೆ, ಪ್ರಾಚೀನ ಭಾರತ, ಸನಾತನ ಧರ್ಮವನ್ನು ಸಂಪೂರ್ಣ ಅದನ್ನು ನಿರ್ವಂಶ ಮಾಡಲಿಕ್ಕೆ ಹೊರಟರು, ಅದು ಮತ್ತೆ ಮತ್ತೆ ಎದ್ದು ಬರ್ತಾ ಇದೆ. ಆದರೂ ಕೂಡ ಹಿಂದಿನ ಹಾಗೆ ಇವತ್ತಿನ ವರ್ತಮಾನ ಇಲ್ಲ. ಇವತ್ತು ಅಂಕ್ಯಾಸಂಖ್ಯೆ ಆಧಾರಿತದಲ್ಲಿ ಬದುಕುವಂಥ ಈ ಸಾಂವಿಧಾನಿಕ ಸ್ಥಿತಿ ನಮ್ಮದೇನಿದೆ ಅದು ನಮ್ಮನ್ನು ತುಂಬ ದುರಂತಕ್ಕೆ ತಂದು ಈಡು ಮಾಡ್ತಾ ಇದೆ ಅನ್ನುವ ಸತ್ಯದ ಮಧ್ಯೆನೇ ಮೋದಿ ಇವತ್ತು ಭಾರತದ ಮಾನ, ಪ್ರಾಣ ಮತ್ತು ಸಾರ್ವಭೌಮತೆಯನ್ನು ಒಂದು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಅದನ್ನು ಹೊರಟಂಥ ಆ ಒಂದು ಪ್ರಖರವಾದಂಥ ದೇಶಿ ಸಿದ್ಧಾಂತ ಮತ್ತು ದೇಶಿವಾದ ಇದೆಯಲ್ಲ, ಅದನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು, ಸಂಪೂರ್ಣವಾಗಿ ನಾವು ಅವರೊಟ್ಟಿಗೆ ನಿಲ್ಲಬೇಕಾದ ಅಗತ್ಯ ಇದೆ. ಯಾಕೆಂತಂದರೆ ಪಾಕಿಸ್ತಾನ ಮತ್ತು ಭಾರತ ಅಂತ ಬಂದಾಗ ಇಂಡಿ ಕೂಟ, ಕಾಂಗ್ರೆಸ್ಸು ಸಂಪೂರ್ಣವಾಗಿ ಅದು ಪಾಕಿಸ್ತಾನದ ಪರವಾಗಿ ನಿಂತಿದೆ, ಟೆರರಿಸ್ಟ್ಗಳ ಪರವಾಗಿ ನಿಂತಿದೆ, ಭಯೋತ್ಪಾದಕರ ಪರವಾಗಿ ನಿಂತಿದೆ. ಯಾಕೆಂತಂದರೆ ಯಾವುದೇ ಒಂದು ಆತ್ಮಾಭಿಮಾನವೂ ಇಲ್ಲ, ಮಾನವೀಯತೆಯೂ ಇಲ್ಲ, ಮತ್ತು ಕನಿಕರವೂ ಇಲ್ಲ ಅನ್ನೋದು ಈ ಕಾಂಗ್ರೆಸ್ಸಿಗರ ಪ್ರತಿಯೊಂದು ಹೇಳಿಕೆಗಳು ಅದು ಶ್ರುತಪಡಿಸ್ತಾ ಇದೆ. ಇನ್ನೊಂದು ಬಹಳ ದೊಡ್ಡ ಒಂದು ಪ್ರಯತ್ನಕ್ಕೆ ಭಾರತ ಕೈ ಹಾಕಿದೆ ಅನ್ನೋದನ್ನು ಸಂಬಿತ್ ಪಾತ್ರ ಹೇಳ್ತಾ ಇದ್ದಾರೆ. ಇದು ಆಗದೇ ಇದ್ದರೆ ನೀವು ಯಾವುದೇ ರೀತಿಯಲ್ಲೂ ಒಂದು BJPಯನ್ನು NDA ಸರ್ಕಾರವನ್ನು ಮೂದಲಿಸಬಹುದು ಅಂತ. ಅದೇನು? ಭಾರತ ಪಾಕಿಸ್ತಾನವನ್ನು 3 ಹೋಳು ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಅದು 2026 2027 ಹೊತ್ತಿಗೆ 100% ಅದು ಆಗತ್ತೆ. ಬಲೂಚಿಸ್ತಾನ್, ಪತ್ತೂನಿಸ್ತಾನ್, ಪಂಜಾಬ್ ಈ 3 ಭಾಗಗಳಾಗಿ ಪಾಕಿಸ್ತಾನ ಒಡೆದೋಗುತ್ತೆ. ಅದರ ಆ ಮೂಲಕ ಇಡೀಯದಾದ ಪಾಕಿಸ್ತಾನದ ಸಾರ್ವಭೌಮತೆ ಮಣ್ಣಾಗಲಿಕ್ಕಿದೆ. ಅದಕ್ಕೆ ಒಂದು ಆಂತರಿಕವಾದಂಥ ಕೆಲಸ ನಡೀತಾ ಇದೆ ಅಂತ. ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳಬೇಕು. ಏನಂತಂದರೆ, ಸಂಜಯ್ ರಾವುತನಂಥ ಈ ರಾವು ದೇಶಕ್ಕೆ ಅಡರಿದ ರಾವು ಇದು. ಅವರು ಮತಿಭ್ರಮಣೆ ಆಗಿದೆ. ಈ ಕಾಂಗ್ರೆಸ್ಸಿಗರಿಗೆ ಬಹುತೇಕವಾಗಿ ಅಧಿಕಾರ ಇಲ್ಲದೇ ಅವರು ಮತಭ್ರಷ್ಟರಾಗಿದ್ದಾರೆ, ಮತಿಭ್ರಷ್ಟರಾಗಿದ್ದಾರೆ, ದೇಶಭ್ರಷ್ಟರು ಆಗ್ತಾ ಇದ್ದಾರೆ, ಧರ್ಮಭ್ರಷ್ಟರು ಆಗ್ತಾ ಇದ್ದಾರೆ. ಈಗಂತೂ ಪಹಲ್ಗಾಮಿನಂಥ ಒಂದು ರುದ್ರ ಭೀಕರವಾದಂಥ ಬೀಭತ್ಸವಾದ ಘಟನೆಯಲ್ಲಿ ಅವರು ಎತ್ತುತ್ತಾ ಇರುವಂಥ ಪ್ರಶ್ನೆ, ಇವತ್ತು NIA ತನಿಖೆಯಲ್ಲಿ NIA ಇಡೀ ಪ್ರಕರಣವನ್ನು ಮರುಸೃಷ್ಟಿ ಮಾಡಿ ಅದರ ಇಡೀ ಗರ್ಭದಿಂದ ಸತ್ಯವನ್ನು ಹೊರಗೆ ತೆಗಿತಾ ಇದೆ. ಪ್ರಥಮ ಬಾರಿಗೆ ಅವರು ಬಂದು ಹಿಂದೂಗಳಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಬೇರೆ ನಿಲ್ಲಿ, ಆಮೇಲೆ ಮುಸ್ಲಿಮರು ಹಿಂದೂಗಳು ಸಪ್ರೇಟ್ ಆಗಿ ಅಂತ ಹೇಳಿದಾಗ ಯಾರೂ ಆಗದೇ ಇದ್ದಾಗ ಕಲ್ಮಾ ಓದಿ ಅಂತ ಹೇಳ್ತಾರೆ. ಈ ಥರ ಹೇಳಿ ಆಮೇಲೆ ಅವರ ಬಟ್ಟೆ ಬಿಚ್ಚಿಸಿ ಹಿಂದೂಗಳು ಹೌದು ಅಂತ ಕನ್ಫರ್ಮ್ ಮಾಡಿಕೊಂಡು ಮುಸ್ಲಿಮರನ್ನೆಲ್ಲ ಸೇಫಾಗಿ ಕಳಿಸಿ ಹಿಂದೂಗಳನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದದ್ದನ್ನು NIA ತನ್ನ ಇಡೀ ತನಿಖೆಯಲ್ಲಿ ಹೊರಗಡೆ ಹಾಕ್ತಾ ಇದೆ. ಇಡೀದಾಗಿ ಆಡಿಯೋ, ವಿಡಿಯೋ, ವಿಜುವಲ್ ರೆಕಾರ್ಡ್ ಸಿಗ್ತಾ ಇದೆ. ಸಂತ್ರಸ್ತರು ಗಂಡನ ಕಳ್ಕೊಂಡಂಥ ಆ ಅಬಲ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಏಕಗಂಟಿನಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಕಾಂಗ್ರೆಸ್ಸು ರಾಜಕೀಯಕ್ಕೆ ಬಳಸುವಂಥ ಕೆಟ್ಟ ಕ್ಷುದ್ರತನವನ್ನು ಮಾಡ್ತಾ ಇದೆಯಲ್ಲ, ಈ ದೇಶ ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಸಂಜಯ್ ರಾವತ್ ಏನೇನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನಾನು ನಿಮ್ಮ ಎದುರು ಇಟ್ಟಿದ್ದೇನೆ. ಆದರೆ ಇವತ್ತು 3 ವಿಭಾಗಕ್ಕೆ, ಭೂದಳ, ಜಲದಳ, ವಾಯುದಳ 3 ವಿಭಾಗದ ಮುಖ್ಯಸ್ಥರಿಗೆ ಪ್ರಧಾನಮಂತ್ರಿಯವರು ಯಾವುದೇ ರೀತಿಯಲ್ಲೂ ನಾವು ನಿಮಗೆ ಹಸ್ತಕ್ಷೇಪ ಮಾಡುವುದಿಲ್ಲ, ನಿಮಗೆ ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ, ನೀವು ಮುಂದುವರಿರಿ, ದೇಶದ ಸ್ವಾಭಿಮಾನವನ್ನು, ಸಾರ್ವಭೌಮತೆಯನ್ನು ಕಾಪಾಡಿ, ಯಾವಾಗ ಯುದ್ಧ ಮಾಡಬೇಕು, ಎಲ್ಲಿ ದಾಳಿ ಮಾಡಬೇಕು, ಏನು ನಿರ್ಣಯ ತೆಗೆದುಕೋಬೇಕು ಅದು ನಿಮಗೆ ಬಿಟ್ಟದ್ದು ಅನ್ನುವಂಥ ಒಂದು ಪರಮೋಚ್ಚ ಅಧಿಕಾರವನ್ನು ಪ್ರಧಾನಿ ಅವರು ಧೀಮಂತವಾಗಿ ಕೊಟ್ಟದ್ದನ್ನು ಈ ಸಂಜಯ್ ರಾವತ್ ಅನ್ನುವಂಥ ಒಬ್ಬ ದೇಶದ್ರೋಹಿ ಕಾಂಗ್ರೆಸ್ಸಿಗ ಏನು ಹೇಳ್ತಾನೆ, 3 ಪಡೆಗಳಿಗೂ ಸರ್ವಾಧಿಕಾರ ಕೊಟ್ಟು ನೀವು ಜವಾಬ್ದಾರಿಯಿಂದ ನುಡಿಸ್ಕೊಂಡಿದ್ರಿ, ನಿಮ್ಮ ನಾಲಿಗೆಯ ಮೆಟ್ಟು ಕೇಳ್ತಾ ಇದೆ ಈ ದೇಶದ ಜನತೆ.
26/11 ಅವತ್ತು ಏರ್ಫೋರ್ಸು ಫಸ್ಟ್ ಟೈಮ್ ಕೇಳಿತು ವಾಯುದಳ, ನಮಗೆ ಅಧಿಕಾರ ಕೊಡಿ, ಅನುಮತಿ ಕೊಡಿ, ನಾವು ಉಡಾಯಿಸಿ ಬರ್ತೇವೆ ಅಂತ. ಆದರೆ ಮನಮೋಹನ್ ಸಿಂಗ್ ಅದಕ್ಕೆ ಅಧಿಕಾರ ಕೊಟ್ಟಿಲ್ಲ. ಇವತ್ತು ಪ್ರಧಾನಮಂತ್ರಿಯವರು ಅಧಿಕಾರ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಸೇನೆಯ ಮೇಲೆ ಅಂಥ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಅಂದರೆ ಅಷ್ಟು ಪರಮ ನಂಬಿಕೆ ಇದೆ ಅವರಿಗೆ. ಇದನ್ನು ಕೂಡ ಜವಾಬ್ದಾರಿಯಿಂದ ನುಣುಚ್ಕೊಳ್ತೀರಿ ಅಂತ ಹೇಳುವಂಥ ಉದ್ದಟತನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ಸಿನ ಸಂಜಯ್ ರಾವುತ್ ಅನ್ನುವಂಥ ಒಬ್ಬ ಕಿಡಿಗೇಡಿ ದೇಶದ್ರೋಹಿ ಅಂತಾದರೆ ಇದಕ್ಕಿಂತ ಇನ್ನೇನು ಹೇಳೋಣ? ಇದೇ ತಲೆ ತೆಗೆದಂಥ ಟ್ವೀಟ್ ಮಾಡಿದ್ದಕ್ಕೆ ನ್ಯಾಷನಲ್ ಕಾನ್ಫರೆನ್ಸಿನ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಹೇಳಿದರು, ಮೋದಿ ಅವರು ಎಲ್ಲೂ ಹೋಗಿಲ್ಲ, ದೆಹಲಿಯಲ್ಲಿದ್ದಾರೆ, ಏನು ಬೀದಿಯಲ್ಲಿ ಬಂದು ಅಲ್ಲಿ ಪ್ರದರ್ಶನ ಮಾಡಬೇಕಾ ನಾನಿದ್ದೇನೆ ಅಂತ? ಇದು ಅತ್ಯಂತ ಅಕ್ಷಮ್ಯ ಮತ್ತು ಕ್ರೂರ ಅಂತ ಹೇಳಿದರು. ಅಟ್ಲೀಸ್ಟು ಅಷ್ಟರ ಮಟ್ಟಿಗಾದರೂ ಈ ಹೊತ್ತಿನಲ್ಲಿ ಅವರ ಮಗವು ವಿಧಾನಸಭೆಯಲ್ಲಿ ಕಣ್ಣೀರು ಹಾಕಿದರು. ನಾನು ರಕ್ಷಣೆ ಕೊಡಲಿಕ್ಕಾಗಿಲ್ಲ ಅತಿಥಿಗಳಿಗೆ, ನಾನು ತಪ್ಪು ಮಾಡಿದ್ದೇನೆ, ರಾಜ್ಯಾಧಿಕಾರವನ್ನು, ಸ್ವತಂತ್ರ ರಾಜ್ಯಾಧಿಕಾರವನ್ನು ನಾನು ಕೇಳುವುದಿಲ್ಲ. OIC ಒಂದು ಔಷಧವನ್ನು ಕಂಡುಹಿಡಿಯಲಿಕ್ಕಾಗದೇ ಇದ್ದಂಥ ಬಿಕಾರಿಗಳು ನೀವು ಭಾರತದ ಮೇಲೆ ಎರಗಿ ಬರ್ತಿದ್ದೀರಾ, ಭಾರತದ ಮೇಲನ್ನು ಕೆಣಕಲಿಕ್ಕೆ ಬರ್ತೀರಾ. ಭಾರತ ಅತ್ಯಂತ ಸಮೃದ್ಧವಾಗಿದೆ, ಸರ್ವಶಕ್ತವಾಗಿದೆ. ಭಾರತವನ್ನು ಕಣ್ಣೆತ್ತಿರು ಕೂಡ ನೋಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಮುಸ್ಲಿಂ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡ್ತೀರಿ. ಅಲ್ಲಿ ಚೈನಾದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಮುಸ್ಲಿಮರನ್ನು ಬಂಧಿಸಿದ್ದಾರೆ, ಅದಕ್ಕೆ ಯಾಕೆ ಮಾತಾಡೋದಿಲ್ಲ ನೀವು ಅನ್ನುವಂಥ ರುದ್ರ ಭೀಕರವಾದಂಥ ಆವೇಶದ ಒಂದು ದೇಶವನ್ನು ಪ್ರೀತಿಸ್ತೇನೆ ಅನ್ನುವಂಥ ಹಂತದಲ್ಲಿ ಈ ನಿರ್ಣಾಯಕ ಸಂದರ್ಭದಲ್ಲಿ OIC ಅವರು ಮಾತಾಡಿದ ಮಾತನ್ನು ನಾವೆಲ್ಲರೂ ಅಭಿನಂದಿಸಬೇಕು ನಿಜವಾಗಿ. ಆದರೆ ಈ ಪಾಖಂಡಿ ಕಾಂಗ್ರೆಸ್ಸಿಗರಿಗೆ ಅಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲ ರೀ. ನಾವು ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾರೆ, 137 ವರ್ಷದ ಇತಿಹಾಸ ಹೇಳ್ತಾರೆ. ಇಡೀ ದೇಶವನ್ನು ಕಳ್ಳರಾಗಿ ದೋಚಿದವರು ಇವರೇ, ಇಡೀ ದೇಶವನ್ನು ಪ್ರಪಂಚದ ಎದುರು ಅಡ ಇಟ್ಟವರು ಇವರೇ, ಇಡೀ ನಿರ್ಣಾಯಕ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬಲವನ್ನು ಕೊಟ್ಟವರು, ಅಸ್ತ್ರಶಸ್ತ್ರವನ್ನು ಕೊಟ್ಟವರು ಎಲ್ಲರೂ ಇವರೇ. ಇವ್ರಿಗೇನು ಹೇಳಬೇಕು ಹೇಳಿ? ಇಂಥ ಒಂದು ಸ್ಥಿತಿ ಬಹುಶಃ ಯಾವ ದೇಶಕ್ಕೂ ಬರಬಾರದು ಮತ್ತು ಬರುವುದಿಲ್ಲ ಅಂತ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸ್ಥಿತಿಯನ್ನು ಸೈಫುದ್ದೀನ್ ಕಾಂಗ್ರೆಸ್ ಮುಖಂಡ, ನೀರು ಬಂದ್ ಮಾಡಬೇಡಿ, ಅದು ಪಾಕಿಸ್ತಾನದ ಲೈಫ್ ಲೈನು ಅಂತಾನೆ. ಅದೇ ಇವನ ವೈಫ್ ಲೈನನ್ನು ಹೊಡೆದಾಕಿದ್ರೆ ಗೊತ್ತಾಗ್ತಿತ್ತು, ಇವನ ಮನೆ ಹೆಣ್ಣುಮಕ್ಕಳ ಗಂಡಂದಿರನ್ನು ಹೊಡೆದಾಕಿದ್ರೆ ಗೊತ್ತಾಗ್ತಾ ಇತ್ತು ಈ ಮೂರ್ಖನಿಗೆ. ಅದೇ ಇನ್ನೊಬ್ಬ ಹೇಳ್ತಾನೆ, ಶೇಖ್ ಅಮೀರು, ಇವ ರಾಹುಲ್ ಗಾಂಧಿರ ಕುಚಿಕ್ಕು, ಅವನು ಹೇಳ್ತಾನೆ ಅಲ್ಲಾನ ಭರವಸೆಯ ಮೇಲೆ ಭಾರತ ಬದುಕಿದೆಯಂತೆ. ಏನು ಹೇಳಬೇಕು ಇವರಿಗೆ? ದೇಶದ ಸಮಗ್ರತೆ, ದೇಶದ ಸಾರ್ವಭೌಮತೆ, ದೇಶದ ಹೆಣ್ಣುಮಕ್ಕಳನ್ನು ನೀವು ಹಿಂದೂಗಳ ಅಂತ ಕೇಳಿ ಅವರ ಕಣ್ಣೆದರೆ ಅವರ ಗಂಡಂದಿರನ್ನು ವಿವಸ್ತ್ರಗೊಳಿಸಿ ಹೊಡೆದಾಕದಂಥ ನೀಚ ಸಂತತಿಯನ್ನು, ರಕ್ತಪಿಪಾಸುಗಳನ್ನು, ಭಯೋತ್ಪಾದಕರು ಅಂತ ಅಲ್ಲದೆ ಮಿಲಿಟೆನ್ಸ್ ಅಂತಾರೆ ನಮ್ಮ ಸಿದ್ದರಾಮಯ್ಯನವರು. ಏನನ್ಬೇಕು ಇವರಿಗೆ? ಯಾಕೆ ಇಷ್ಟು ಸಾಫ್ಟ್ ಕಾರ್ನರು? ಸ್ವತಃ ಇಲ್ಲಿಯ ಮುಸ್ಲಿಮರಿಗೆ ಬೇಸರ ಆಗ್ತಾ ಇಲ್ಲ, OIC ಅಂತವರಿಗೆ ಬೇಸರ ಆಗ್ತಾ ಇಲ್ಲ. ಇವರಿಗೇನು ಭಯ? ನಾವೇನಾದರೂ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಹೊಡೆರಿ ಬಡೆರಿ, ಪಾಕಿಸ್ತಾನವನ್ನು ನಿರ್ಮೂಲ ಮಾಡಿ ಅಂತಂದರೆ ಇಲ್ಲಿಯ ಮುಸ್ಲಿಮರಿಗೆ ಬೇಜಾರಾಗ್ಬಿಡುತ್ತೆ, ಇಲ್ಲಿಯ ಮುಸ್ಲಿಮರು ನೊಂದ್ಕೊಂಡ್ಬಿಡ್ತಾರೆ, ನಮಗೆ ಒತ್ತುವುದಿಲ್ಲ. ಇವರಿಗೆ ಒತ್ತುವವರು ಬೇಕು, ಕಿತ್ಕೊಳ್ಳುವವರು ಬೇಕು. ಇಲ್ಲಿದ್ದು ಕೂಡ ಧರ್ಮ ಮದ್ರಾಸಗಳಲ್ಲಿ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ, ಅವರು ಯಾವ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ, ಯಾವ ರೀತಿ ದೇಶದ್ರೋಹಿಗಳನ್ನು ಹುಟ್ಟುಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೆ 10 ವಿಡಿಯೋ ಕೊಟ್ಟು ಒಂದು ವಿಡಿಯೋ ಮಾಡ್ತಾನೆ, ಇಲ್ಲಿ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೇನೆ. ಅವರ ಇಡೀ ಶಿಕ್ಷಣ ವ್ಯವಸ್ಥೆ, ಅರಿವಿನ ಅಭಿಯಾನ ಯಾವ ರೀತಿ ದೇಶದ್ರೋಹಿಗಳನ್ನು ಬೆಳೆಸ್ತಾ ಇದ್ದಾರೆ ಅಂತ. ಇದರ ಮೇಲೆ ಯಾರೂ ಛಾಪ ಮಾರೋದಿಲ್ಲ. ನಮ್ಮ ದೇಶದಲ್ಲಿ ಇರ್ತಾರೆ ಅಂತಾದರೆ ಅದು ಮಸೀದಿ ಆಗಲಿ, ಮಂದಿರ ಆಗಲಿ, ಮಠ ಆಗಲಿ, ದೇವಸ್ಥಾನ ಆಗಲಿ, ದೇಶದ್ರೋಹಿಗಳನ್ನು ಬೆಳೆಸುವಂಥ ಯಾವುದೇ ಅಭಿಯಾನವನ್ನು, ಯಾವುದೇ ಶಿಕ್ಷಣವನ್ನು, ಯಾವುದೇ ಪ್ರವಚನವನ್ನು ಮಾಡಿದರೆ ಅವರನ್ನು ಸಂಪೂರ್ಣವಾಗಿ ಶಿಕ್ಷಿಸತಕ್ಕದ್ದು, ಅವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳತಕ್ಕದ್ದು, ಅವರನ್ನು ಉಡೀಸ್ ಮಾಡತಕ್ಕದ್ದು. ಈ ಪೆಹಲ್ಗಾಮಿನ ಪ್ರಕರಣ ನಿಜವಾದ ಭಾರತೀಯರು ಯಾರು,
ನಿಜವಾದ ದೇಶದ್ರೋಹಿಗಳು ಯಾರು, ನಿಜವಾದಂಥ ಈ ನೆಲವನ್ನು ಪ್ರೀತಿಸುವವರು ಯಾರು, ಮತ್ತು ಈ ನೆಲದಲ್ಲಿ ನಿಂತು ಪಾಕಿಸ್ತಾನಗಳಿಗೆ ಸಂಪೂರ್ಣವನ್ನು ಸಹಕಾರ ಮಾಡಿ ಭಾರತದಲ್ಲಿ ಅಧಿಕಾರದ ರಾಜಕಾರಣವನ್ನು, ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಮಾಡುವ ಪಾಖಂಡಿಗಳು ಯಾರು ಅನ್ನೋದು ಸಂಪೂರ್ಣವಾಗಿ ಬೈಫರ್ಕೇಟ್ ಆಗ್ತಾ ಇದೆ. ಸಂಪೂರ್ಣವಾಗಿ ಜನರ ಎದುರು ಬೆತ್ತಲುಗೊಳ್ತಾ ಇದೆ. ಯಾರು ಮಾಡಬೇಕಾಗಿಲ್ಲ, ಅವರೇ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ಈ ವಿಷಯದಲ್ಲಿ ಸಂಪೂರ್ಣ ತಾವು ಯಾರು ಅನ್ನೋದನ್ನು, ತಮ್ಮ ಒಳಗಿನ ರಾಕ್ಷಸಿ ಪ್ರವೃತ್ತಿಯನ್ನು, ದೇಶದ್ರೋಹಿತನವನ್ನು ಅವರೇ ಬೆತ್ತಲು ಮಾಡ್ಕೊಳ್ತಾ ಇದ್ದಾರೆ. ಇದು ಮೋದಿಯೂ ಮಾಡಬೇಕಾಗಿಲ್ಲ, ಅಮಿತ್ ಶಾನು ಮಾಡಬೇಕಾಗಿಲ್ಲ, ಯಾರು ಮಾಡಬೇಕಾಗಿಲ್ಲ. ಇದು ಈ ನೆಲದ ಗುಣ, ಇದು ಸನಾತನ ಭಾರತದ ಶಕ್ತಿ. ನೀವು ಎಲ್ಲೇ ಹೇಗೆ ಅದನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನು ಬಾಗದು ಜನರ ಎದುರಿಡ್ತಾ ಇದೆ. ಆದ್ದರಿಂದಲೇ ನೀವು ಈ ರೀತಿಯ ವ್ಯವಸ್ಥೀಕರಣಗೊಳ್ತಾ ಇದ್ದೀರಿ. ಅಲ್ಲಿ ನಮ್ಮ ಹಿಂದೂಗಳನ್ನು ವ್ಯವಸ್ಥೀಕರಣಗೊಳಿಸಿ ಅವರನ್ನು ಗುಂಡೊಡೆದ್ರಲ್ಲ, ಇಲ್ಲಿ ನೀವು ನಿಮ್ಮ ಒಳಗಿನ ಭಾವನಾತ್ಮಕ ಪ್ರಪಂಚ ಹೇಗಿದೆ ಅನ್ನೋದನ್ನು ಜನರ ಎದುರು ನೀವೇ ತೋರಿಸ್ತಾ ವ್ಯವಸ್ಥೀಕರಣಗೊಳ್ತಾ ಇದ್ದೀರಿ, ಬೆತ್ತಲುಗೊಳ್ತಾ ಇದ್ದೀರಿ. ಈ ದೇಶದ ಜನ ನಿಮ್ಮನ್ನು ಸಾಕ್ಷಿ ಸಮೇತ ಹಿಡಿದು ಬಡ್ದು ಹಾಕ್ತಾರೆ ನೋಡಿ. ಪ್ರತಿ ಒಬ್ಬನಿಗೂ ಗೊತ್ತಾಗಿದೆ ನಿಮ್ಮ ಹಣೆ ಬರ ಏನು ಅಂತ. ನೀವು ಕೊನೆಗೂ ರಾಜಕೀಯ ಮಾಡಲಿಕ್ಕೆ ಇದ್ದೀರಿ ಹೊರತು ಅಭಿವೃದ್ಧಿಗಲ್ಲ, ದೇಶದ ಒಳಿತಿಗಲ್ಲ, ದೇಶದ ಸಮಗ್ರತೆ, ಸಾರ್ವಭೌಮತೆ, ದೇಶದ ಪ್ರಾಚೀನ ಒಂದು ಇದನ್ನು ಸ್ಫುರಣೆಯನ್ನು ನೀವು ಕಟ್ಟುವವರಲ್ಲ. ನೀವು ಅದನ್ನು ಮೆಟ್ಟುವವರು, ನೀವು ಅದನ್ನು ಮಾರುವವರು, ನೀವು ಅದನ್ನು ಪಾಕಿಸ್ತಾನದಂಥ ದುಷ್ಟ ದೇಶಕ್ಕೆ ನೀವು ಸಂಪೂರ್ಣವಾಗಿ ಅದನ್ನು ಕೊಡುಗೆಯಾಗಿ ನೀಡುವವರು ಅನ್ನೋದು ಶ್ರುತಗೊಂಡಿದೆ. ಹಾಗಾಗಿ ಮುಂದಿದೆ ನಿಮಗೆ ಮಾರಿ ಹಬ್ಬ. ಇದನ್ನೆಲ್ಲವನ್ನು ಮೋದಿಯವರು ಅದ್ಭುತವಾಗಿ ನಿಭಾಯಿಸ್ತಾರೆ. ಅದರ ನಂತರ ದೇಶಿಕರು ನಿಮ್ಮನ್ನು ನಿಭಾಯಿಸ್ತಾರೆ. ನೆನಪಿಡಿ, ನಿಮ್ಮನ್ನು 100ಕ್ಕೆ 100 ಈ ದೇಶಿಕರು, ಈ ದೇಶದಲ್ಲಿರುವಂಥ ಕನಿಷ್ಠ ಮಟ್ಟದ ದೇಶಭಕ್ತರು ನಿಮ್ಮನ್ನು ಚೆಂಡಾಡ್ತಾರೆ. ನೆನಪಿಡಿ, ಆವಾಗ ನಿಮಗಿದೆ ಪಹಲ್ಗಾಮನಲ್ಲಾದಂಥ ಅಮಾನುಷವಾದಂಥ ಪ್ರಕರಣ ನಿಮ್ಮ ಇಡೀ ರಾಜಕೀಯ ಜೀವನದಲ್ಲಿ ನಡೀಲಿಕ್ಕಿದೆ. ನೆನಪಿಡಿ. ನಮಸ್ತೆ.